ಮಾಡ್ತೀವಿ. ಉಷಾ ಸಿಂಗರ್ ಬಿಟ್ಟು ನಮ್ಮ ಹತ್ರ 18 ಬ್ರ್ಯಾಂಡ್ ಇದೆ. 18 ಬ್ರ್ಯಾಂಡ್ ಟೋಟಲ್ ಆಗಿ. ಸರ್ ಬರೀ ಎಲ್ಲದು ಇಂಡಿಯಾ ಬ್ರ್ಯಾಂಡ್ ಅಥವಾ ಫಾರಿನ್? ಡೊಮೆಸ್ಟಿಕ್ ಮಿಷಿನ್ ಗಳೆಲ್ಲ ಬಂದ್ಬಿಟ್ಟು ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ. ಇಂಡಸ್ಟ್ರಿಯಲ್ ಸ್ವಿಂಗ್ ಮಿಷಿನ್ಸ್ ಎಲ್ಲ ಬಂದ್ಬಿಟ್ಟು ಇಂಪೋರ್ಟೆಡ್ ಬರುತ್ತೆ, ಮೇಡ್ ಇನ್ ಚೈನಾ. ಸರ್ ನಿಮ್ಮಲ್ಲಿ ಸೇಲ್ಸ್ ಪ್ಲಸ್ ಸರ್ವಿಸ್ ಎರಡು ಇದೆ ಅಥವಾ ಬರೀ ಸೇಲ್ಸ್? ಸರ್ವಿಸ್ ಪ್ಲಸ್ ಇಂಪೋರ್ಟರ್. ನಾವು ಇಂಪೋರ್ಟ್ ಮಾಡ್ತೀವಿ. ಸರ್ ಗಾರ್ಮೆಂಟ್ಸ್ ನೀವು AMC ಏನು ಕೊಡ್ತೀರಾ? ಏನಾದ್ರು ನೀವು ಕೊಡ್ತೀವಿ ಸರ್. ಎಷ್ಟು ವರ್ಷ ಅಂತ ಸರ್ ನೀವು ತಗೊಳ್ಳೋದಾರೆ ಇವಾಗ? ಮಿನಿಮಮ್ 1 ಇಯರ್ ಕೊಡ್ತೀವಿ, 6 ಮಂತ್ ಕೊಡ್ತೀವಿ. ಇಲ್ಲ ಸ್ಟ್ಯಾಂಡ್ ಬೈ ಅವಾಗಲೇ ಸರ್ವಿಸ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಅವಾಗಲೇ ಕಳಿಸ್ಕೊಡ್ತೀವಿ. ಅವ್ರ ಸ್ಪಾಟ್ಗೆ ಹೋಗಿ ಸರ್ವಿಸ್ ಮಾಡಿ ಬರ್ತಾರೆ. ಸರ್ ಈಗ ಇದು ಮೆಷಿನ್ಸ್ ಅಲ್ಲಿ ಮ್ಯಾನ್ಯುಯಲ್ ಮತ್ತು ಈಗ ಕರೆಂಟ್ ಅಲ್ಲಿ ಎರಡೂ ಇದೆ. ಈಗ ಎರಡೂ ಇದೆ. ಜಾಸ್ತಿ ಯಾವ್ದು ವರ್ಕ್ ಆಗ್ತಿದೆ ಸರ್ ಈಗ? ಮನೆ ಯೂಸ್ ಅವರೆಲ್ಲ ಬಂದ್ಬಿಟ್ಟು ಮ್ಯಾನ್ಯಲ್ ಯೂಸ್ ಮಾಡ್ತಾರೆ, ಡೊಮೆಸ್ಟಿಕ್ ಮಿಷಿನ್ಗಳು. ಗಾರ್ಮೆಂಟ್ಸ್ ವರ್ಕ್ ಅವರೆಲ್ಲ ಇಂಡಸ್ಟ್ರಿಯಲ್ ಯೂಸ್ ಮಾಡ್ತಾರೆ. ಸರ್ ಇನ್ನು ಇವಾಗ ಗಾರ್ಮೆಂಟ್ಸ್ ಎಲ್ಲ AI ಅಂತ ಹೇಳ್ಬಿಟ್ಟು ಈಗ ಕ್ಯಾಮ್ರಾ ಇಟ್ಕೊಬಿಟ್ಟು ಎಲ್ಲ ಇವಾಗ ಬರ್ತಾ ಇದೆ. ಆರ್ಟಿಫಿಷಿಯಲ್ ಆಗಿ ಒಲಿಯೋದು ಅಂತೇಳಿ ಬರ್ತಾ ಇದೆ. ಅದು ಮೆಷಿನ್ ನಿಮ್ಮಲ್ಲಿ ಇದೆಯಾ? ಅದು ಮಿಷಿನ್ ಅಲ್ಲೇ ಬರೋದಲ್ಲ. ಅದು ಹೆಲ್ಮೆಟ್ ತರ. ಈಗ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹೆಂಗಿದೆ ಅದೇ ತರ ಮಿಷಿನ್ ಗಾರ್ಮೆಂಟ್ಸ್ ಲೈನ್ ಅಲ್ಲಿ ಮಾಡ್ಬೇಕಾದ್ರೆ ಎಷ್ಟು ಪ್ರೊಡಕ್ಷನ್ ಆಯ್ತು ಅಲ್ಲಿ ಇಟ್ಕೊಂಡ್ ಮಾಡ್ತಾ ಇದ್ರೆ ನೀಟಾಗಿ ಇದೆಯಾ ಇಲ್ವಾ ಅಂತ ವಿತ್ ಕ್ಯಾಮ್ರಾ ಇರುತ್ತೆ. ಅದನ್ನ ಆಪರೇಟ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಕ್ಕೆ ಒಬ್ರು ಇರ್ತಾರೆ, ಅದನ್ನ ನೋಡ್ತಾ ಇರ್ತಾರೆ. ಸರ್ ನಿಮ್ಮ ಈ ಒಂದು ಶಾಪ್ ಎಷ್ಟು ವರ್ಷದಿಂದ ಇದೆ? 30 years ಇಂದ ಇದೆ. ಸಾಮಾನ್ಯವಾಗಿ ಇದುವರೆಗೂ ನೀವು ಎಷ್ಟು ಒಂದು ಜನಗಳಿಗೆ ನೀವು ಸರ್ವಿಸ್ ಕೊಟ್ಟಿದ್ದೀರಾ ಸರ್? ಲಕ್ಷ ಗಟ್ಟಲೆ ಕೊಟ್ಟಿರ್ತೀವಿ ಸರ್. ಆಲ್ಮೋಸ್ಟ್ ನಾವು 30 years ಇದೆ ಅಂತ ಹೇಳಿದ್ರೆ ಫರ್ ಡೇ ನಮ್ದು ಸರ್ವಿಸ್ ಕೆಪಾಸಿಟಿ 30 ಮಿಷಿನ್ ಫುಲ್ ಸರ್ವಿಸ್ ಮಾಡೋದಕ್ಕೆ. ಸರ್ ಈ ಒಂದು ಏರಿಯಾ ಸುಮಾರು ವರ್ಷದಿಂದ ನಾನು ಕೂಡ ಅಬ್ಸರ್ವ್ ಮಾಡ್ತೀನಿ ದಶಗಳಿಂದೆಲ್ಲ. ಈಗ ಇದು ಇನ್ನೂ ಇಂಪ್ರೂವ್ ಆಗಿದೆ. ಬೇರೆ ಬೇರೆ ಕಡೆಯಿಂದ ಈಗ ಜನಗಳು ಬರ್ತಾ ಇದಾರೆ ಇಲ್ಲಿಗೆ. ಸೊ ಎಲ್ಲೆಲ್ಲಿಂದ ಜನ ಬರ್ತಾರೆ ಸರ್ ಇಲ್ಲಿಗೆ? ಎಲ್ಲಾ ಕಡೆಯಿಂದ ಬರ್ತಾರೆ. ಥ್ರೂಟ್ ಕರ್ನಾಟಕ ಎಲ್ಲಾ ಕಡೆಯಿಂದ ಬರ್ತಾರೆ. ಮಹಾರಾಷ್ಟ್ರ ಬಾರ್ಡರ್ಗೂ ಹೋಗ್ತೀವಿ ನಾವು. ಅಲ್ಲೂ ಸರ್ವಿಸ್ ಕೊಡ್ತೀವಿ. ಡೆಲಿವರಿನೂ ಕೊಡ್ತೀವಿ, ಸರ್ವಿಸ್ ಕೊಡ್ತೀವಿ. ಸರ್ ತುಂಬಾ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಈಗ ನಿಮ್ಮಲ್ಲಿ ಯಾರು ಸರ್ ಎಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ? ಯಜಮಾನ್ರು ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅವ್ರು ಆ ಕಡೆ ಇದಾರೆ, ಶೋರೂಮ್ ಅಲ್ಲಿ ಇದಾರೆ. ಅಲ್ಲಿ ಹೋದ್ರೆ ನೀವು ಡೀಟೇಲ್ ಕೊಡ್ತಾರೆ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.